ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿಯ ಇನ್ನೊಂದು ಮುಖ ಬಯಲಾಗ್ತದೆ. ಸೆಕೆಂಡ್ ಫೇಸ್ನ ತೋರಿಸ್ತದಾಳೆ ಲಕ್ಷ್ಮಿ. ಹಾಗಿದ್ರೆ ಆ ಒಂದು ಖಡಕ್ ಲಕ್ಷ್ಮಿ ಹೇಗಿರ್ತಾಳೆ, ಏನಾಗ್ತದೆ, ಯಾಕೆ ಹೀಗಾಯಿತು, ವೈಷ್ಣವ್ ಮುಂದೆ ಕೀರ್ತಿ ಲಾಕ್ ಲಾಕ್ ಆಗಿದೆ ಹೇಗೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್, ಲಕ್ಷ್ಮಿಯ ಜೀವನದ ಮತ್ತೊಂದು ಫೇಸ್, ಇದೆಲ್ಲವೂ ಕೂಡ ಶುರುವಾಗೋದಕ್ಕೆ ಕಾರಣ ಅವಳ ಸೆಕೆಂಡ್ ಲೈಫ್ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಮಾಡಿದ್ದು ಒಂದು ಜೀವನ ಆದರೆ ಮುಂದೆ ಕಾಣಿಸ್ಕೊಳ್ಳೋದು ಮತ್ತೊಂದು ಜೀವನ, ಮತ್ತೊಂದು ಲಕ್ಷ್ಮಿಯ ಅವತಾರ. ಅದು ಯಾಕೆ ಈ ರೀತಿ ಆಯಿತು, ಇದಕ್ಕೆ ಸಿಕ್ಕ ಬಿಗ್ ಟ್ವಿಸ್ಟ್ ಏನು ಅಂದರೆ ಸೂಪರ್ ಜೋಡಿ ಕಾಂಪಿಟೇಷನ್. ಆ ಸೂಪರ್ ಜೋಡಿ ಕಾಂಪಿಟೇಷನ್ ಎಂದಾಗೆ ಇಷ್ಟೆಲ್ಲ ನಡೆದಿದ್ದು, ಇಷ್ಟೆಲ್ಲ ಆಗ್ತಿರೋದು ಕೂಡ ಕಾವೇರಿ ಮತ್ತು ಕೃಷ್ಣ ಅವ್ರ ಜೊತೆಯಲ್ಲಿ ವೈಷ್ಣವ್ ಲಕ್ಷ್ಮಿ ಕೂಡ ಈ ಒಂದು ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕಾಗಿರುತ್ತೆ. ಆದರೆ ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋಕೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಆ ಒಂದು ಟ್ರಯಲ್ ನಡೆದಾಗ ಅದರಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೋತೋಗ್ತಾರೆ. ಲಕ್ಷ್ಮಿಗೆ ವೈಷ್ಣವ್ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ, ಅವಳು ನೋಡಿ ಮಾಡಿ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡಿದ್ದಾಳೆ. ಆದರೆ ವೈಷ್ಣವನ ಪ್ರತಿ ಉತ್ತರ ಕೂಡ ಕೀರ್ತಿ ಉತ್ತರ ಆಗಿರುತ್ತೆ. ಇದರಿಂದಾಗಿ ಮನೆಯವರೆಲ್ಲರೂ ಕೂಡ ರೇಗಿಸ್ತಾರೆ, ಇದೇನಿದು ಮದುವೆ ಆಗಿ ಇಷ್ಟು ದಿನ ಆದರೂ ಸ್ವಲ್ಪ ಕೂಡ ತಿಳ್ಕೊಂಡಿಲ್ವಾ ಅಂತ. ಇದರಿಂದಾಗಿ ವೈಷ್ಣವ್ಗೆ ಕೋಪ ಬರುತ್ತೆ. ಬಿಕಾಸ್ ನನ್ನಿಂದಾಗಿ ಲಕ್ಷ್ಮಿ ಅವ್ರ ಮನಸ್ಸಿಗೆ ನೋವಾಗ್ತದೆ, ಹರ್ಟ್ ಆಗ್ತದೆ ಅಂತ. ನಾವೇನು ಅರೇಂಜ್ ಮ್ಯಾರೇಜ್ ಆಗಿರೋದು, ಶಾಪಿಂಗ್ ಅಂತೆಲ್ಲ ತಿರ್ಕೊಂಡಿಲ್ಲ, ಎಲ್ಲರೂ ಕೂಡ ಗೊತ್ತಾಗೋಕೆ. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ, ಅದನ್ನು ಈಡೇರಿಸ್ಬೇಕು ನಾನು. ಅದ್ರ ಒಳಗೆ ನೀವು ಈ ರೀತಿ ಎಲ್ಲ ತೊಂದರೆ ಕೊಟ್ಟರೆ ನಾವಿಬ್ಬರು ಅಡ್ಜಸ್ಟ್ ಆಗೋಕೆ ಟೈಮ್ ಕೊಡಬೇಕು. ಯಾವ ಸೂಪರ್ ಜೋಡಿ ಕಾಂಪಿಟೇಷನ್ ಎಲ್ಲ ಏನಿಲ್ಲ ಅಂತ ಕೋಪ ಮಾಡಿಕೊಂಡು ಹೊರಟೇ ಬಿಡ್ತಾನೆ. ಅಲ್ಲಿ ಕೂಡ ರೂಮಲ್ಲಿ ಲಕ್ಷ್ಮಿಗೆ ನೋಡಿ, ಲಕ್ಷ್ಮಿ ಅವರ ನಾನು ನಿಮಗೆ ತುಂಬಾ ಪ್ರಾಮಿಸ್ ಮಾಡಿದ್ದೀನಿ, ಆ ಪ್ರಾಮಿಸಸ್ನೆಲ್ಲ ನಾನು ಈಡೇರಿಸಬೇಕು. ಈಡೇರಿಸೋಕೆ ಆಗ್ತಿಲ್ಲ ಅಂತಲೇ ನಾನು ಎಷ್ಟು ಫ್ರಸ್ಟ್ರೇಟ್ ಮಾಡ್ಕೋತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಮೊದಲು ಆ ಪ್ರಾಮಿಸಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಆ ಪ್ರಾಮಿಸಸ್ ಇಷ್ಟೊತ್ತಿಗೆ ಈಡೇರಿಸಬೇಕಿತ್ತು, ಆದರೆ ನಾನು ಈಡೇರಿಸಲ್ಲ. ಜೊತೆಗೆ ನೀವು ಅಂದ್ಕೊಂಡಾಗೆ ನಾವಿಬ್ಬರು ಚೆನ್ನಾಗಿರಬೇಕಿತ್ತು, ಅದು ಇನ್ನೂ ಕೂಡ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ಸಫರ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತು ಅಂತ ವೈಷ್ಣವ್ ಹೇಳಿ ಮಲ್ಕೋತಾರೆ. ಇದರಿಂದಾಗಿ ಲಕ್ಷ್ಮಿಗೆ ತುಂಬಾ ನೋವಾಗುತ್ತೆ, ಕಣ್ಣೀರು ಬರುತ್ತೆ. ನನ್ನಿಂದ ನನ್ನ ಗಂಡ ಇಷ್ಟು ಪಾಡ್ಬಾಡ್ತಿದ್ದಾರೆ, ಹಾಗಿದ್ರೆ ಅವ್ರನಿಗೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದು ಕಷ್ಟ ಆಗುತ್ತಾ ಅಂತ. ಆದರೆ ಹಾರೈಕೆ ಪ್ರೀತಿನ ನೋಡಿದ ಲಕ್ಷ್ಮಿಗೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ, ಖಂಡಿತ ಸರಿ ಹೋಗ್ತಾರೆ ಅಂತ ವೇಟ್ ಮಾಡ್ತಾಳೆ. ಅದಕ್ಕೆ ಸರಿಯಾಗಿ ಆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರಲ್ಲಿ ವೈಷ್ಣವ್, ನಾವಿಬ್ಬರು ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗ್ತಿಲ್ಲ, ನಿಮ್ಮ ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತು, ಆದರೂ ಕೂಡ ನಾವು ಮಾಡಲೇಬೇಕಾಗತ್ತೆ. ಮೊನ್ನೆ ಆಗಿದ ಅವಮಾನ ಸಾಕಾಗಿದೆ ಅಲ್ವಾ, ಅದಕ್ಕಿಂತ ದೊಡ್ಡ ಅವಮಾನ ಎಲ್ಲರೂ ಮುಂದೆ ಆಗುತ್ತೆ. ಅದು ಯಾವುದು ಕೂಡ ಆಗಿ ನಿಮ್ಮ ಮನಸ್ಸಿಗೆ ನೋವಾಗೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ಲೆಟರ್ ಸುಪ್ರೀತಾ ಕೈಗೆ ಸೇರ್ತಿದ್ದಾಗೆ ಸುಪ್ರೀತಾ ಕೆಂಡಾಮಂಡಲ ಆಗಿದ್ದಾರೆ. ಲಕ್ಷ್ಮಿನ ಹೊರಗಡೆ ಕರ್ಕೊಂಡು ಬಂದು ಅಣ್ಣ ಅಜ್ಜಿ ಎಲ್ಲರೂ ಮುಂದೆ ತರಾಟೆಗೆ ತೊಗೊಂಡಿದ್ದಾರೆ. ಏನು ಅನ್ಕೊಂಡಿದ್ದ ಲಕ್ಷ್ಮಿ, ನೀನು ಸತಿ ಸುಲೋಚನಾ ಸತಿ ಸಾವಿತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಗಂಡ ಹೇಳಿದಕ್ಕನ್ನೆಲ್ಲ ತಲೆ ಹಾಡ್ಸ್ಕೊಂಡು ಕೂತಿದ್ರೆ ಅಂತ ಕೇಳ್ತಿದ್ದಾರೆ. ನೋಡು, ಯಾವುದೇ ಕಾರಣಕ್ಕೂ ನೀನು ಈ ಮನೇಲಿ ಇರಬಾರ್ದು, ಈ ಮನೆಗೆ ನೀನೇನು ಬಂದಿರೋದು ಚಾಕ್ರಿ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಮನೆಯಿಂದ ಹೊರಡು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕಾವೇರಿ ಅವ್ರು ಬರ್ತಾರೆ. ಏನು ಎಷ್ಟು ಧೈರ್ಯ ನಿನಗೆ ನನ್ನ ಸೊಸೆನ ಮನೆಯಿಂದ ಆಚೆ ಕಳಿಸೋದಕ್ಕೆ? ಅವಳು ನಿನಗೋಸ್ಕರ ಅವತ್ತು ಮನೆಯಿಂದ ಆಚೆ ಕಳಿಸ್ಬೇಕಾರೆ ಅವಳೇ ನಿನ್ನನ್ನು ತಡೆದು ಇಲ್ಲಿ ಇಳಿಸ್ಕೊಂಡಿದ್ದು. ಅವಳು ಋಣ ನಿನ್ನ ಮೇಲಿದೆ, ಅದನ್ನ ಬಿಟ್ಟು ಈ ರೀತಿ ನಡ್ಕೋತಿದ್ಯಲ್ಲ ಅಂದಾಗ ಋಣ ಇರೋದಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಅವಳು ಒಳ್ಳೇದಕ್ಕೋಸ್ಕರ. ನೀವೇನು ನಿಮ್ಮ ಸೊಸೆನ? ನನಗೆ ಯಾಕೋ ಸೊಸೆ ಅಂತ ಅನ್ನಿಸ್ತಿಲ್ಲ. ನಿಮ್ಮ ಮಗ ತಾಳಿ ಕಟ್ ಮಾತ್ರಕ್ಕೆ ಸೊಸೆ ಆಗ್ಬಿಡ್ತಾರ? ನಿಮ್ಮ ಮಗ ಲವ್ ಮಾಡಿ ಅವಳನ್ನ ಮರೆಯೋಕ್ಕಾಗದೆ ಇದ್ದಾಗ ಫೋರ್ಸ್ಫುಲಿ ಹುಡುಗಿನ ತಂದು ಮದುವೆ ಮಾಡಿದ್ರಿ. ಮದುವೆ ಆದಮೇಲೆ ಅವಳು ಏನು ಮಾಡಿದಾಳೆ? ಅವನು ಅವಳ ಜೊತೆ ಸಂಸಾರ ಮಾಡಿದಾನ? ಫೋರ್ಸ್ಫುಲಿ ಮದುವೆಗೆ ಒಪ್ಸೋಕ್ಕಾಗತ್ತೆ? ಫೋರ್ಸ್ಫುಲಿ ಸಂಸಾರ ಮಾಡು ಅಂತ ಹೇಳೋಕ್ಕಾಗೋದಿಲ್ವಾ ನಿಮಗೆ? ಹೇಳಬೇಕು, ಅಷ್ಟು ಪ್ರೀತಿ ಇದ್ದರೆ. ನನಗೆ ಯಾಕೋ ನಿಮಗೆ ಪ್ರೀತಿನೇ ಇಲ್ಲ ಅಂತ ಅನಿಸುತ್ತೆ. ಪ್ರೀತಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ರ? ಸುಮ್ಮನೆ ಇಟ್ಕೊಂಡು ಯಾರೂ ಕೂಡ ಕುತ್ಕೊಳ್ಳಲ್ಲ. ಮಗಳಂತ ಮಗಳು, ನಿಮ್ಮ ಮಗಳಂಗೆ ನೋಡ್ತಿರೋದು ನನಗೆ ಕಣ್ಣ ಕಾಣಿಸ್ತಾನೆ ಇಲ್ಲ. ಈ ಮನೆ ಚಾಕ್ರಿ ಮಾಡ್ಕೊಂಡಿದ್ದಾಳೆ. ನಿಮ್ಮ ಮಗ ಲವ್ ಮಾಡಿದ ತಪ್ಪಿಗೆ ಈ ಹುಡುಗಿನ ಗಂಟು ಹಾಕಿದ್ರಿ. ಈ ಹುಡುಗಿ ಜೀವನ ಕೂಡ ಸರಿ ಇಲ್ಲ. ಎಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾಳೋ, ಅದಕ್ಕೆ ನಿಮ್ಮ ಮಗ ಬ್ರೇಕ್ ಆಗ್ತಿದ್ದಾನೆ. ಇವಳು ಕೂಡ ಅವ್ನ ಗಂಡಂಗೆ ಸಮಯ ಕೊಡಬೇಕು, ಆಚೆ ಬರಬೇಕು ಅಂತ ಕಾಯ್ತಿದ್ದಾಳೆ. ಅವನಿಗೆ ಸಮಯ ಕೊಟ್ಟಷ್ಟು ಅವನು ಆಚೆ ಬರಲ್ಲ, ಮತ್ತಷ್ಟು ಒಳಗಡೆ ಹೋಗ್ತಿರ್ತಾನೆ. ಅದಕ್ಕೆ ಹೇಳ್ತಿರೋದು, ನೀವು ಕೂಡ ತಪ್ಪು ಮಾಡಿದ್ದೀರಾ ಅಣ್ಣ ಅಂತ ಹೇಳಿ ಅಣ್ಣಂಗೂ ಬುದ್ಧಿ ಹೇಳ್ತಿದ್ದಾರೆ ಸುಪ್ರೀತಾ ಅವರು. ನೋಡು ಲಕ್ಷ್ಮಿ, ನಿನಗೂ ಕೂಡ ಹೇಳ್ತಿದ್ದೀನಿ, ನೀನೇನು ಚಾಕ್ರಿ ಮಾಡ್ಕೊಂಡು ಈ ಮನೇಲಿ ಬಿದ್ದಿರೋಕೆ ಮದುವೆ ಆಗಿ ಬಂದಿಲ್ಲ. ಏನು ಅನ್ಕೊಂಡಿದ್ಯಾ? ಗಂಡಂಗೆ ಮಧ್ಯಾಹ್ನ ಊಟ ತೊಗೊಂಡೋಗಿ ಅವನ ಬಿಸಾಕಿರೋ ಬಟ್ಟೆ ಹೋಗ್ಕೊಂಡು ಅವನಿಗೆ ರೆಡಿ ಮಾಡಿಕೊಂಡು
ಅವ್ನಿಗೆ ಬೇಕಾಗಿರೋ ತಿಂಡಿ ಮಾಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇದ್ಬಿಟ್ರೆ ಅದೇ ಸಂಸಾರ ಅನ್ಕೊಂಬಿಡಿದ್ಯಾ? ಅದಕ್ಕೆ ಎಲ್ಲದಕ್ಕೂ ಮೀರಿದ ಸಂಸಾರ ಇದೆ. ನೀನು ಕೂಡ ಎಲ್ಲರ ಥರ ಶಾಪಿಂಗ್ ಹೋಗಬೇಕು. ಅವ್ನು ಬೇಡ ಅಂತಾನೆ. ಯಾವತ್ತಾದರೂ ಶಾಪಿಂಗ್ ಕರ್ಕೊಂಡು ಹೋಗಿದ್ದಾನ ನಿನ್ನ? ಎಷ್ಟೋ ಜನಕ್ಕೆ ನೀವಿಬ್ರು ಮದುವೆ ಆಗಿದ್ದಾರೆ ಅನ್ನೋ ವಿಷಯನೇ ಗೊತ್ತಿಲ್ಲ. ವೈಶ್ ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ನಿನ್ನನ್ನು ಅವನು ಎಲ್ಲೂ ಕರ್ಕೊಂಡೇ ಹೋಗಿಲ್ವಲ್ಲ. ನೀನು ಕೂಡ ಯಾವುದಕ್ಕೂ ಮಾತಾಡಲ್ವಲ್ಲ. ಈಗ ಸೂಪರ್ ಜುಡಿ ಕಾಂಪಿಟೇಷನ್ ಬೇಡ ಅಂತಿದ್ದಾನೆ, ಅದಕ್ಕೆ ಇವಳು ಕೂಡ ತಲೆ ಅಲ್ಲಾಡಿಸ್ತಿದ್ದಾಳೆ. ಯಾಕೆ ನೀವು ಫೋರ್ಸ್ಫುಲಿ ಹೋಗಲೇಬೇಕು ಅಂತ ಹಠ ಮಾಡಬೇಕಲ್ವಾ? ಹಠ ಮಾಡಿದಾಗ ತಾನೇ ಇಬ್ಬರು ಕೂಡ ಕ್ಲೋಸ್ ಆಗ್ತಾರೆ. ಅದನ್ನು ಬಿಟ್ಟು ಅವನು ಬೇಕಂದಾಗೆ ನೀವು ಬಿಟ್ಬಿಟ್ಟಿದ್ದೀರಾ, ಇವಳು ಬಿಟ್ಬಿಟ್ಟಿದ್ದಾಳೆ. ಎಲ್ಲಿ ಒಳ್ಳೇದಾಗತ್ತೆ? ನೋಡು ಲಕ್ಷ್ಮಿ, ನೀನು ಇದೇ ರೀತಿ ಇದ್ರಾಗಲ್ಲ. ಹೌದು, ಕೆಲವೊಮ್ಮೆ ಮೂಗ್ದಾರ ಹಾಕಬೇಕಾಗತ್ತೆ. ಸಮಯ ಬಂದಾಗ ಹೇಳೋದಕ್ಕೆಲ್ಲ ತಲೆ ಆಡಿಸ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ನಿನ್ನ ಗಂಡ ಹೇಳೋದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಕೂತಿದ್ರೆ ನಿನ್ನ ಜೀವನ ಯಾವತ್ತೂ ಕೂಡ ಇದೇ ರೀತಿ ಇದ್ದುಬಿಡುತ್ತೆ, ಯಾವತ್ತೂ ಬದಲಾಗೋದಿಲ್ಲ. ಒಂದು ಮಾತು ಹೇಳ್ತಿದ್ದೇನೆ, ಕೇಳಿಸ್ಕೊ. ನಿನಗೆ ಜವಾಬ್ದಾರಿ ಅಷ್ಟೇ ಅಲ್ಲ, ಹಕ್ಕು ಕೂಡ ಇದೆ. ಆ ಹಕ್ಕನ್ನು ಕೊಡದೇ ಇದ್ದಾಗ ಕಿತ್ಕೋಬೇಕು, ಕೇಳಿ ತಗೋಬೇಕು. ಅರ್ಥ ಆಗ್ತಿದ್ಯಾ ನಿನಗೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ನೀವು ಯಾಕೋ ಸೊಸೆ ಮತ್ತು ಮಗನ ಒಂದು ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಸುಪ್ರೀತಾ. ಈ ಮಾತನ್ನು ಕೇಳಿಸ್ಕೊಂಡೆ ಕೈ ಮಾಡೋಕ್ಕೆ ಮುಂದಾಗ್ತಾರೆ. ತಕ್ಷಣ ಲಕ್ಷ್ಮಿ ಅಡ್ಡ ಬರ್ತಾಳೆ. ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಅವ್ರು ಸ್ವಲ್ಪ ರೂಢಾಗಿ ಹೇಳಿರ್ಬೋದು, ಬೇರೆ ರೀತಿ ಹೇಳಿರ್ಬೋದು, ಆದರೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಹೇಳಿದ್ದಾರೆ. ನಾನು ಕೂಡ ಗಂಡ ಇವತ್ತು ಬದಲಾಗ್ತಾರೆ, ಆಮೇಲೆ ಬದಲಾಗ್ತಾರೆ ಅಂತ ಆಮೇಲೆ ಗೊತ್ತಿಲ್ಲ ಹೋಗ್ತದೆ. ಅವರು ನನಗೆ ಮುಟ್ಟು ತೋರಿಸಿದ್ದಾರೆ ನೀನು ಏನು ಮಾಡ್ತಿದ್ಯಾ ಅಂತ. ಖಂಡಿತ ಸುಪ್ರೀತಾ ಚಿಕ್ಕಮ್ಮ ಹೇಳಿದ್ರಲ್ಲಿ ಅರ್ಥ ಇದೆ. ಅವ್ರ ಮಾತು ಕೂಡ ಸರಿಯಾಗೇ ಇದೆ. ನಿಜ, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತಾನೆ ಹೋಗ್ಬಿಟ್ಟೆ. ಅರ್ಥ ಮಾಡ್ಕೋಬೇಕು, ಸಮಯ ಕೊಡಬೇಕು ಅಂತ. ಆದರೆ ಇಲ್ಲ, ಕೆಲವೊಮ್ಮೆ ನಾನು ನನ್ನ ಅಧಿಕಾರನ ಹಕ್ಕನ್ನು ಚಲಾಯಿಸ್ಬೇಕಾಗತ್ತೆ. ನನ್ನ ಅಕ್ಕಮ್ಮಂಗೆ ನನ್ನ ಜೀವನನೇ ಮುಖ್ಯ. ಅವಳು ನನ್ನ ಜೀವನ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದಾಳೆ. ನನ್ನ ಜೀವನ ಈ ರೀತಿ ಇದೆ ಅಂತ ಗೊತ್ತಾದರೆ ಖಂಡಿತ ಅವಳು ಸುಮ್ಮನಿರೋದಿಲ್ಲ. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ. ಇನ್ನು ಮುಂದೆ ನಾನು ವೈಷ್ಣವ್ ಅವರ ಪ್ರೀತಿಗೋಸ್ಕರ ಅವರೇ ಬದಲಾಗ್ತಾರೆ ಅಂತ ಕಾಯಲ್ಲ, ನಾನೇ ಕೇಳಿ ಪಡ್ಕೋತೀನಿ. ಅದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ, ಅವ್ರನ್ನ ಬದಲಾಯಿಸ್ತೀನಿ, ಅವ್ರನ್ನ ಆ ಪ್ರೀತಿಯಿಂದ ಹೊರಗಡೆ ತರ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಈ ಕಡೆ ಕಾವೇರಿ ಅವರು ಕೀರ್ತಿಗೆ ಫೋನ್ ಮಾಡಿ ಎಲ್ಲ ಕೂಡ ಉಲ್ಟಾ ಆಯಿತು. ಲಕ್ಷ್ಮಿ ನನ್ನ ಗಂಡನಿಗೋಸ್ಕರ ಇನ್ನೂ ಅವರೇ ಬದಲಾಗಲಿ ಅಂತ ಕಾಯಲ್ಲ, ನನ್ನ ಹಕ್ಕಿನಿಂದ ನಾನು ಪಡ್ಕೋತೀನಿ ಅಂತ ಚಾಲೆಂಜ್ ಮಾಡಿದಾಳೆ, ಡಿಸೈಡ್ ಮಾಡಿದಾಳೆ ಅಂದಾಗ ಇಷ್ಟು ದಿನ ಸುಮ್ಮನೆ ಇದ್ಲಲ್ವಾ ಅಂದಾಗ ಹೌದು, ಇಷ್ಟು ದಿನ ಸುಮ್ಮನೆ ಇದ್ಲು. ನೀನೇ ಹೇಳ್ತೀಯಲ್ಲ, ನಮ್ಮನೇಲೆ ಇದೆಯಲ್ಲ ದೆವ್ವ ಸುಪ್ರೀತಾ, ಅವಳಿಂದನೇ ಇಷ್ಟೆಲ್ಲ ಆಗಿದ್ದು. ಅವಳೇ ಎಲ್ಲದಕ್ಕೂ ಕೂಡ ಎಚ್ಚೆತ್ತು ಕೊಟ್ಟಿದ್ದು. ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗ್ತಿಲ್ಲ ಅನ್ನೋ ವಿಷಯನ ಇಟ್ಕೊಂಡು ಅವಳು ಬ್ರೈನ್ ವಾಶ್ ಮಾಡಿಬಿಟ್ಲು. ಇನ್ನು ನಾವೇನೂ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ, ಎಲ್ಲ ಕೂಡ ಉಲ್ಟಾ ಹೊಡಿತದೆ. ಲಕ್ಷ್ಮಿ ಬದಲಾಗ್ಬಿಟ್ರೆ ಖಂಡಿತ ಅವಳು ವೈಷ್ಣವ್ನ ಪಡ್ಕೋತಾಳೆ, ಈ ಮನೆಯಿಂದ ಹೋಗಲ್ಲ. ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಾವೇರಿ ಅವರು ಗಾಬರಿಯಾಗಿ ಕೀರ್ತಿನೂ ಗಾಬರಿ ಮಾಡ್ತಾರೆ. ಆ ಕಡೆ ವೈಷ್ಣವ್ ಹತ್ರಕ್ಕೆ ಹೋಗಿದ್ದಾರೆ ಕಾರುಣ್ಯ ಅವರು. ಈ ಕಡೆ ಡೈರಿ ಇಟ್ಕೊಂಡು ನನ್ನ ಮಗಳು ಇನ್ನೂ ಕೂಡ ಬದಲಾಗಿಲ್ಲ ವೈಷ್ಣವ್, ಅವಳು ಇನ್ನೂ ಕೂಡ ಮೂವ್ ಆನ್ ಆಗಿಲ್ಲ, ಅವಳು ಹೇಳ್ತಿರೋದೆಲ್ಲ ನಾಟಕ. ಬೇಕಿದ್ರೆ ಈ ಒಂದು ಡೈರಿ ನೋಡು, ಈ ಡೈರಿಲಿ ಎಲ್ಲ ಕೂಡ ವಿಷಯ ಇದೆ. ಐ ಮಿಸ್ ಯು, ಐ ಲವ್ ಮೈ ವೈಶ್ ಅಂತ ಬರೆದಿದ್ದಾಳೆ. ಜೊತೆಗೆ ನಿನ್ನ ಸುತ್ತಮುತ್ತನೇ ದೊಡ್ಡ ಸ್ಕೆಚ್ ನಡೀತದ, ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಅಂತಾರೆ. ಏನದು ಆಂಟಿ? ಯಾರು ಅಂದಾಗ ಹೇಳಿದ್ನಲ್ವ ನನ್ನ ಮಗಳು ಅಂತ ಹೇಳ್ತಾರೆ ಹೊರತು ಕಾವೇರಿ ಅವ್ರ ಹೆಸರನ್ನ ಹೇಳೋದಿಲ್ಲ. ಬಿಕಾಸ್ ಕಾವೇರಿ ಅವರ ಹೆಸರನ್ನ ಹೇಳಿದ್ರೆ ವೈಷ್ಣವ್ ಮಾತುಗಳು ಕೂಡ ಕೇಳೋದಿಲ್ಲ, ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ. ನೋಡು ವೈಶ್, ನನ್ನ ಮಗಳು ನನಗೆ ಬೇಕು. ನನಗೆ ಗೊತ್ತಿದೆ ಅವಳಿಂದ ನಿನಗೆ ತುಂಬಾ ತೊಂದರೆ ಆಗ್ತಿದೆ ಅಂತ. ನನಗೂ ಕೂಡ ಅದಿಷ್ಟ ಇಲ್ಲ. ನನಗೂ ಕೂಡ ನನ್ನ ಮಗಳು ಅವಳ ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋದಿದೆ. ಆದರೆ ಅವಳಿಗೆ ನಾನು ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ. ನೀನೇ ಅವಳ ಹತ್ರ ಬಂದು ಅವಳಿಗೆ ಬುದ್ಧಿ ಹೇಳು. ಸರಿಯಾಗಿ ಯಾವತ್ತೂ ಕೂಡ ನೀನು ಅವಳಿಗೆ ಸಿಗೋದಿಲ್ಲ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸಿ ಹೋಗು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸರಿ ಆಂಟಿ ಅಂತ ಹೇಳಿ ಡೈರಿ ಇಟ್ಕೊಂಡು ವೈಷ್ಣವ್ ಕೂಡ ಕೀರ್ತಿ ಮನೆ ಬಳಿ ಬರ್ತಿದ್ದಾನೆ. ಈ ಕಡೆ ಕೀರ್ತಿ ಆಲ್ರೆಡಿ ಅಪ್ಸೆಟ್ ಆಗಿದ್ದಾಳೆ. ಅದಕ್ಕೆ ಸರಿಯಾಗಿ ವೈಷ್ಣವ್ ಬರ್ತಿದ್ದಾಗೆ ಅವಳಿಗೆ ತುಂಬ ಖುಷಿ ಆಗುತ್ತೆ, ನಾನು ವೈಶ್ ಬಂದ ಅಂತ. ಆದರೆ ವೈಷ್ಣವ್ ಒಂದು ಮಾತು ಕೇಳ್ತಿದ್ದಾರೆ. ಕಾರುಣ್ಯ ಅವ್ರು ಕೂಡ ಅಲ್ಲೇ ಇದ್ದಾರೆ. ನೀನೇ ಹೇಳಿದ್ಯಲ್ವಾ ನನ್ನನ್ನು ಮರೆತು ಮೂವ್ ಆನ್ ಆಗಿದ್ದೀನಿ ಅಂತ. ಅಂದಾಗ ಹೌದು ವೈಶ್, ಎಷ್ಟತಿ ಹೇಳಬೇಕು ನಿನಗೆ? ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತಾ? ನಿಜವಾಗ್ಲೂ ನಾನು ನಿನ್ನನ್ನು ಮರೆತು ಮೂವ್ ಆನ್ ಆಗಿದ್ದೀನಿ. ನನ್ನ ಪಾಸ್ಪೋರ್ಟ್ ಕಳುವಾಗಿದೆ. ನನ್ನ ಪಾಸ್ಪೋರ್ಟ್ ಸಿಕ್ಕಿದ್ದಿದ್ರೆ ಖಂಡಿತ ಇಷ್ಟೊತ್ತಿಗಾಗಲೇ ನಮ್ಮ ಪಪ್ಪ ಬಳಿ ಹೋಗ್ಬಿಡ್ತಿದ್ದೆ. ಯಾರು ಇಲ್ಲಿರ್ತಿದ್ರು? ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ ಅಂತದಾಳೆ. ಹೌದಾ ಕೀರ್ತಿ? ಹಾಗಿದ್ರೆ ಈ ಡೈರಿಲಿ ಇರೋದೇನು? ಏನು ಬರ್ತಿದೆ ಅಲ್ಲಿ? ಮೂವ್ ಆನ್ ಆಗ್ತೀನಿ ಅಂತ ಹೇಳಿ ಐ ಕಾಂಟ್ ಲಿವ್ ವಿತೌಟ್ ವೈಶ್, ಐ ಲವ್ ವೈಶ್ ಅಂತ ಬರ್ತಿದ್ಯಲ್ಲ, ಯಾಕೆ ಬರ್ತಿದ್ಯಾ? ಇದೇ ಹೇಳ್ತಿದೆ ಅಲ್ವಾ ನೀನು ಡ್ರಾಮಾ ಮಾಡ್ತಿದ್ಯಾ ಅಂತ.
ಅಂತ ಹೇಳ್ತಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾಳೆ ಕೀರ್ತಿ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಇಬ್ಬರ ನಡುವೆ ಯಾವ ರೀತಿ ಫೈಟ್ ನಡೆಯುತ್ತೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.